ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಸ್ಟೇಡಿಯಂಗೆ ಹೋಗಿ ಭೂಮಿಗೆ ಸಾವನ್ನಪ್ಪಿದ್ದಾನೆ. ಅವರ ಮನೆ ನಾಯಿ ಕೂಡ ಕಣ್ಣೀರ್ ಹಾಕ್ತಾ ಇದೆ. ಪ್ರತಿದಿನ ಬೀದಿ ನಾಯಿಗಳಿಗೆ ಊಟ ಹಾಕ್ತಿದ್ದಂತೆ ಆತ. ಆರ್ಸಿಬಿ ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯವಾಗಿದೆ. ಜನರಿಗೆ ಸಂತೋಷ ಕೊಡೋ ಬದಲು ನೋವು. ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ. ಯಾರ ಮಕ್ಕಳಿಗೂ ಮುಂದೆ ಈ ರೀತಿ ಆಗಬಾರದು. ಸರಿಯಾದ ರೀತಿಯಲ್ಲಿ ತನಿಖೆಯಾಗಬೇಕು, ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಆರ್ ಅಶೋಕ್. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯಾಯ ಸಿಗಬೇಕು, ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆರ್ಸಿಬಿ ದುರಂತ ಅಧ್ಯಾಯ ಭೂಮಿ ಕುರಿತಾಗಿ ಮಾತನಾಡ್ತಾ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ. ಪರಿಹಾರ ಘೋಷಣೆ ಮಾಡಿದ್ದಾರೆ. ಒಂದು 5 ಲಕ್ಷ ಅಂದ್ರು 10 ಲಕ್ಷ ಆಯ್ತು, ಈಗ 25 ಲಕ್ಷ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಕಡೆಯಿಂದ ನನ್ನ ಕಳಕಳಿಯ ವಿನಂತಿ, ಸರ್ಕಾರಕ್ಕೆ ವಿನಂತಿ ಆಗ್ರಹ ಎರಡು ಮಾಡ್ತೀನಿ. ಅವ್ರಿಗೆ ನಿಮ್ ಭಾಷೆ ಏನ್ ಹೇಳ್ತಿರಲ್ಲ, ನಿಮ್ ಮಾತು, ಆ ಮಾತು ನಾನಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಾಂತಿ ಸಿಗಲ್ಲ. ಅವ್ರ ಕುಟುಂಬಕ್ಕೆ ಇಲ್ಲಪ್ಪ ನಮ್ಮ ಇವ್ರು ಹೇಳಿದಂತ ಮಾತು ನಮ್ಗೆ ನೆಮ್ಮದಿ ತಂದಿದೆ, ಆಗಿದ್ದಾಗೋಯ್ತು, ನೆಮ್ಮದಿ ತಂದಿದೆ, ಮುಂದೆ ಈ ತರದ ಘಟನೆ ಆಗ್ಬಾರ್ದು ಅನ್ನೋ ರೀತಿ ಸರ್ಕಾರದ ನಮ್ಮ ನಾರಾಯಣ ಸ್ವಾಮಿ ಹೇಳಿದಂಗೆ ಸರ್ಕಾರದ ನಡವಳಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡವಳಿಕೆ ಇದ್ರೆ ಒಳ್ಳೇದು. ಆ ಇಡೀ ಎಲ್ಲ ಕುಟುಂಬಗಳು ಕೂಡ ಇಲ್ಲಪ್ಪ ಸರ್ಕಾರ ಅರಿವಾಗಿದೆ, ಅದು ತಪ್ಪಿನ ಅರಿವಾಗಿದೆ ಅನ್ನೋ ಭಾವನೆ ಅವ್ರಿಗೆ ಬರ್ಬೇಕು. ಆ ರೀತಿಯಂತ ನಡವಳಿಕೆ ಸರ್ಕಾರದಿಂದ ಆಗ್ಬೇಕು ಅಂತ ನಾನು ವಿನಂತಿ.